ಗವರ್ನರ್ ಮುಂಡೇವಾಡಿಯವರೇ ಹಾಗೂ ಉಪಸ್ಥಿತರಾದ ಎಲ್ಲ ಕಂದಾಯ ಇಲಾಖೆಯ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಉಪಸ್ಥಿತರಾದ ಎಲ್ಲ ಹಿರಿಯರ ತಾಯಿಯಂದರೆ ಯುವಕರ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ಬಂದಿದ್ದು ಈ ಒಂದು ವಿಶೇಷದಿಂದ ತಮಗೆಲ್ಲರಿಗೂ, ಯಾಕಂದರೆ ಜುಲೈ 1 ಅಂದರೆ ಕಂದಾಯ ಇಲಾಖೆಗೆ ಹೊಸ ವರ್ಷ ಪ್ರಾರಂಭ. ಜುಲೈ 1ರಿಂದ ಮುಂದಿನ ಜುಲೈ 1ರವರೆಗೂ ಈ ಕಂದಾಯ ದಿನಾಚರಣೆಯಾಗಿ ಇವತ್ತು ನಾವು ಆಚರಣೆ ಮಾಡ್ತೀವಿ. ಕಂದಾಯ ಇಲಾಖೆ ಅಂದರೆ ಬಹುತೇಕ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತಹಸೀಲ್ದಾರ್ ಅವರು ಹೇಳಿದಾಗೆ ಇದು ಇವತ್ತಿಂದಲ್ಲ, ನೂರಾರು ವರ್ಷಗಳ ಕಾಲದಿಂದ ಈ ಒಂದು ವ್ಯವಸ್ಥೆಯನ್ನ ಹಿಂದೆ ರಾಜರ ಆಡಳಿತದಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬಂದಿದ್ದು. ಇವತ್ತು ನಮ್ಮ ಸರ್ಕಾರ ಅದೇ ರೀತಿಯನ್ನು ಮುಂದುವರಿಸಿಕೊಂಡು ಇವತ್ತು ಬಹಳ ಯಶಸ್ವಿಯಾಗಿ ಹೋಗ್ತಾ ಇದೆ. ಕಂದಾಯ ಇಲಾಖೆಗೆ ಇರುವಂತ ಮಹತ್ವವಾದ ಜವಾಬ್ದಾರಿ ಇಡೀ ಸರ್ಕಾರಕ್ಕೆ ಒಂದು ಅದಕ್ಕೆ ಯಾವ ರೀತಿ ಹೋಲಿಸ್ತೀವಿ ತಾಯಿಯ ಸ್ವರೂಪಿಯಾಗಿ ಇವತ್ತು ಕಂದಾಯ ಇಲಾಖೆಯನ್ನು ನಾವೆಲ್ಲ ಪರಿಗಣಿಸ್ತೀವಿ ಅನ್ನೋ ಮಾತನ್ನು ಆ ನಿಟ್ಟಿನಲ್ಲಿ ಕಂದಾಯ ಇಲ್ಲಾಂದ್ರೆ ನಾವು ಕಂದಾಯ ಅಂತ ಹೇಳ್ತೀವಿ. ಕಂದಾಯ ಅಂದಾಗ ಆದಾಯ ಎಷ್ಟು ನಾವು ಪಡಿತೀವಿ ಅದಕ್ಕೆ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಮರುಪಾವತಿಯನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಪ್ರಜೆಗಳ ಒಂದು ಜವಾಬ್ದಾರಿ. ಈ ಇಲಾಖೆ ಉಳಿಬೇಕು ಬೆಳಿಬೇಕು ಅಂದರೆ ನಮ್ಮ ಪ್ರಜೆಗಳ ಮಹತ್ವವಾದ ಸಾರ್ವಜನಿಕರು ಈ ಇಲಾಖೆಯನ್ನ ಮೊದಲಿನಿಂದ ಇವತ್ತು ಉಳಿಸಿ ಬೆಳೆಸಿಕೊಂಡು ಇವತ್ತು ಈ ರಾಜ್ಯದಲ್ಲಿ ಬಂದಿದ್ದಾರೆ. ಆ ಒಂದು ವಿಶೇಷತೆಯನ್ನು ನಾವು ನೀವು ಕೂಡ ಚಾಚು ತಪ್ಪದೆ ನಮ್ಮ ಕರ್ತವ್ಯಗಳು. ಯಾಕಂದ್ರೆ ಬರು ಮೋದಿಯನ್ನು ನಾವು ಮಾಡದೇ ಇದ್ದೇವೆ, ಕಂದಾಯವನ್ನು ಕಟ್ಟದೇ ಇದ್ರೆ ಸರ್ಕಾರ ಹೇಗೆ ಬೆಳೀಬೇಕು ಅನ್ನೋದು ಕೂಡ ನಾವು ಅರ್ಥಿಸಿಕೊಂಡು ಗೆಲ್ಲುವಂತ ಪ್ರಜೆಗಳ ಆಗಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಇಲಾಖೆಯ ಒಂದು ಜವಾಬ್ದಾರಿ ಮಹತ್ವವಾದ್ದು. ಬಹುತೇಕ ಈ ಸರ್ಕಾರಕ್ಕೆ ಒಂದು ಬೆಂಬಲವಾಗಿ ಇರುವಂತ ಇಲಾಖೆ ಅದು ಕಂದಾಯ ಇಲಾಖೆ. ಆ ನಿಟ್ಟಿನಲ್ಲಿ ನಮ್ಮ ಕಂದಾಯ ನಿರೀಕ್ಷೆಗಳಿರ್ಬೋದು, ನಮ್ಮ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ನಾವು ಹೇಳ್ತೀವಿ, ಎಲ್ಲರ ಜವಾಬ್ದಾರಿ ಬಹಳ ಮಹತ್ವವಾಗಿದೆ. ಯಾಕಂದ್ರೆ ಈ ಇಲಾಖೆಯಿಂದಲೇ ನಿಮಗೆಲ್ಲರೂ ಕೂಡ ಮೂಲಭೂತ ಸೌಕರ್ಯಗಳಿರ್ಬೋದು, ಮೂಲಭೂತ ಹಕ್ಕುಗಳಿಗೆ ಜವಾಬ್ದಾರಿಯಾಗಿರುವುದೇ ಇವತ್ತು ಕಂದಾಯ ಇಲಾಖೆ ಅನ್ನೋದನ್ನ ನಾವು ಅರಿತುಕೊಂಡು ಮುಂದುವರಿಸಬೇಕಾಗಬೇಕು. ಅದರಲ್ಲಿ ನಾವು ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಯಾಕಂದ್ರೆ ತಮ್ಮ ಜವಾಬ್ದಾರಿಯನ್ನು ತಾವು ಅರ್ಥಕೊಂಡು ಇವತ್ತು ತಾವು ಸರ್ಕಾರದಲ್ಲಿ ಒಂದು ಜವಾಬ್ದಾರಿಯ ಸ್ಥಾನವನ್ನು ಹೊಂದಿ ಸಾರ್ವಜನಿಕರಿಗೆ ಇವತ್ತು ಸರಳವಾಗಿ ಅನುಕೂಲ ಆಗುವುದಕ್ಕೆ ಇವತ್ತು ತಾವೆಲ್ಲರೂ ಕೂಡ ಸ್ಪಂದಿಸಿದಾಗ ಇವತ್ತು ಸರ್ಕಾರ ಕೂಡ ಇವತ್ತು ಒಂದು ಹೆಸರನ್ನೇ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಈಗಾಗಲೇ ನಮ್ಮ ಸರ್ಕಾರ 2023ರಲ್ಲಿ ಈ ಸರ್ಕಾರವನ್ನು ನೇತೃತ್ವ ವಹಿಸಿರುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿರ್ಬೋದು, ನಮ್ಮ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಇವತ್ತು ಸರಳವಾಗಿ ಜನರಿಗೆ ಇವತ್ತು ಆನ್ಲೈನ್ ಮುಖಾಂತರ ಇವತ್ತು ಏನು ನಾವು ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದ್ವಿ. ಇದರ ಉದ್ದೇಶ ಏನಂದ್ರೆ ಒಬ್ಬ ಕಂದಾಯ ಇಲಾಖೆ ಯಾವುದೇ ಸಿಬ್ಬಂದಿ ಒಂದು ನಿರೀಕ್ಷಕರಿರ್ಬೋದು, ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳ ಸರಳ ರೀತಿಯಲ್ಲಿ ಇವತ್ತು ಜನರ ಮಧ್ಯೆ ಅವರ ಮಧ್ಯೆ ವ್ಯತ್ಯಾಸಗಳನ್ನ ಹೋಗಲಾಡಿಸಿ ಇವತ್ತು ಅನೇಕ ವ್ಯಾಪಕ ಬದಲಾವಣೆಗಳನ್ನು ಕೂಡ ನಮ್ಮ ಕಂದಾಯ ಸಚಿವರು ಇವತ್ತು ತಂದುಕೊಳ್ತಿದ್ದು. ಎಲ್ಲರೂ ಕೂಡ ಇವತ್ತು ಆನ್ಲೈನ್ ಮುಖಾಂತರನೇ ನೇರವಾಗಿ ಸರಳವಾಗಿ ಪಾರದರ್ಶಕವಾಗಿ ಜನರಿಗೆ ಆಡಳಿತ ಆಗಬೇಕು. ಯಾವುದೇ ಭ್ರಷ್ಟಾಚಾರ ಆಗಬಾರ್ದು, ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ಇವತ್ತು ಲ್ಯಾಪ್ಟಾಪ್ ಆಗಿರ್ಬೋದು, ಆನ್ಲೈನ್ ಅನ್ನು ಮಾಡಿರುವಂಥದ್ದಿರ್ಬೋದು, ಬಹಳಷ್ಟು ಬದಲಾವಣೆಗಳನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಸಂದರ್ಭದಲ್ಲಿ ಬಯಸ್ತೇನೆ. ಇದರ ಸದುಪಯೋಗ ಕೂಡ ಆಗ್ಬೇಕು, ದುರುಪಯೋಗ ಆಗ್ಬಾರ್ದು. ಯಾವುದೇ ವ್ಯವಸ್ಥೆ ಒಂದು ಸರ್ಕಾರ ಮಾಡಿದ ಮೇಲೆ ಆ ಸರ್ಕಾರದ ವ್ಯವಸ್ಥೆ ತಕ್ಕ ತಾವು ಬೆಳೀಬೇಕು, ಪ್ರಾಮಾಣಿಕ ನಿಷ್ಠೆಯಿಂದ ಬೆಳೆಯುವಂಥದ್ದಾಗಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಾಗ ಇಲಾಖೆ ಯಾಕಂದ್ರೆ ತಾಯಿಯ ಸ್ವರೂಪವನ್ನು ಪಡೆದಿರುವಂಥ ಇಲಾಖೆ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ನಮ್ಮ ಇಲಾಖೆ ಬಹಳ ಜವಾಬ್ದಾರಿ ಇಲಾಖೆ ಅದಕ್ಕೆ ತಾವು ಜವಾಬ್ದಾರಿಯುತವಾಗಿ ನಡ್ಕೊಂಡು
ಸಾರ್ವಜನಿಕರಿಗೆ ಎಲ್ಲ ರೀತಿ ಅನುಕೂಲ ಆಗುವ ರೀತಿಯಲ್ಲಿ ತಾವು ನಡ್ಕೋಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನೇ ಒಂದು 2 ದಿವಸನೇ ನಡೀಬೇಕಾಗಿದೆ. 2 ದಿವಸ ನಾನು ಅಂದರೆ ಇಲ್ಲ ಅವರು ಬೇರೆ ಬೇರೆ ಕಾರ್ಯಕ್ರಮದ ಜೊತೆ ಇವತ್ತು ನಡೆದು ನಿನ್ನೆ ನನ್ನ ಹುಟ್ಟುಹಬ್ಬ ಕೂಡ ಇತ್ತು. ಇವತ್ತು ಆ ಹುಟ್ಟುಹಬ್ಬದ ಅಂಗವಾಗಿ ನಾನು ಇಲ್ಲೇ ನಿಮ್ಮ ಒಂದು ನಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನೀವು ಪರಿಸರವನ್ನು ಉಳಿಸಿ ನೀವು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾಕಂದ್ರೆ ಬರೀ ಹುಟ್ಟುಹಬ್ಬ ಆದ ತಕ್ಷಣ ಅದ್ದೂರಿಯಾಗಿ ಏನು ಆಚರಿಸುವುದು ಆಗಬಾರ್ದು. ಪರಿಸರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆ ಕಾರ್ಯಕ್ರಮವನ್ನು ನಾನು ಬಾಲಿಕೆಯರ ಏನು ಒಂದು ಪ್ರೌಢಶಾಲೆಯಲ್ಲಿ ಆಚರಣೆಯನ್ನು ಕೂಡ ಮಾಡಿಕೊಂಡೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಂದಾಯ ಇಲಾಖೆಯ ನಮ್ಮ ದಂಡಾಧಿಕಾರಿಗಳಾಗಿರ್ಬೋದು ಹಾಗೆ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾವೆಲ್ಲ ಕೋರಿದ್ದಕ್ಕೆ ನಾನು ವೈಯಕ್ತಿಕವಾಗಿ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ದಿನದ ಶುಭಾಶಯವನ್ನು ಕೋರಿ ಧನ್ಯವಾದ.